ಸ್ನೇಹಿತರೆ, ಪ್ರಕೃತಿಯು ಅಸಂಖ್ಯಾತ ಜೀವಿಗಳ ಅದ್ಭುತ ಲೋಕವಾಗಿದೆ. ಈ ಜೀವಿಗಳಲ್ಲಿ ಕೀಟಗಳ ಪ್ರಪಂಚವು ಅತ್ಯಂತ ವಿಚಿತ್ರವಾದುದು. ಇಂದು ನಾವು ಆಲ್ಡರ್ ಫ್ಲೈ ಎಂಬ ವಿಶಿಷ್ಟ ಕೀಟದ ಬಗ್ಗೆ ತಿಳಿಯೋಣ. ಇವುಗಳನ್ನು ವೈಜ್ಞಾನಿಕವಾಗಿ ಮೆಗಾಲೋಪ್ಟರ್ ವರ್ಗಕ್ಕೆ ಸೇರಿಸಲಾಗಿದೆ. ಈ ಕೀಟಗಳು ಜಗತ್ತಿನಾದ್ಯಂತ ಸಿಹಿ ನೀರಿನ ಆಕಾರಗಳ ಬಳಿ ಕಂಡುಬರುತ್ತವೆ. ಮೇಲ್ನೋಟಕ್ಕೆ ಇವು ಸಾಮಾನ್ಯ ನೊಣಗಳಂತೆ ಕಂಡರೂ ಇವುಗಳ ಜೀವನ ಶೈಲಿ ಬೇರೆಯೇ ಇದೆ. ಇವುಗಳ ಜೀವನ ಚಕ್ರವು ಸಂಪೂರ್ಣ ರೂಪಾಂತರಕ್ಕೆ ಒಳಗಾಗುತ್ತದೆ. ಅಂದರೆ ಮೊಟ್ಟೆ, ಲಾರ್ವಾ, ಪ್ಯೂಪಾ ಮತ್ತು ಪ್ರೌಢ ಹಂತ ಎಂಬ 4 ಹಂತಗಳಿವೆ. ಆಲ್ಡರ್ ಫ್ಲೈಗಳ ಜೀವನದ ಬಹುಪಾಲು ಸಮಯ ನೀರಿನಲ್ಲೇ ಕಳೆಯುತ್ತವೆ. ಪ್ರೌಢ ಕೀಟಗಳು ಕಡುಕಂದು ಅಥವಾ ಕಪ್ಪು ಬಣ್ಣದಲ್ಲಿರುತ್ತವೆ. ಇವುಗಳ ರೆಕ್ಕೆಗಳು ಅಗಲವಾಗಿದ್ದು ಅಸ್ಪಷ್ಟವಾದ ನರಗಳ ವಿನ್ಯಾಸವನ್ನು ಹೊಂದಿರುತ್ತವೆ. ವಿರಾಮದ ಸಮಯದಲ್ಲಿ ಇವು ತಮ್ಮ ರೆಕ್ಕೆಗಳನ್ನು ಗುಡಾರದ ಆಕಾರದಲ್ಲಿ ಮಡಚಿಟ್ಟುಕೊಳ್ಳುತ್ತವೆ. ಇವುಗಳ ತಲೆಯ ಭಾಗವು ಚಪ್ಪಟೆಯಾಗಿದ್ದು ಬಲಿಷ್ಠವಾದ ದವಡೆಗಳನ್ನು ಹೊಂದಿರುತ್ತವೆ. ಆದರೆ ಆಶ್ಚರ್ಯವೆಂದರೆ ಪ್ರೌಢ ಹಂತದಲ್ಲಿ ಇವು ಆಹಾರವನ್ನು ಸೇವಿಸುವುದು ಬಹಳ ಕಡಿಮೆ. ಇವುಗಳ ಮುಖ್ಯ ಉದ್ದೇಶ ಸಂತಾನೋತ್ಪತ್ತಿ ಮಾಡುವುದು ಮಾತ್ರವಾಗಿರುತ್ತದೆ. ಪ್ರೌಢ ಕೀಟಗಳು ಕೇವಲ 1 ವಾರ ಅಥವಾ ಕೆಲವು ದಿನಗಳ ಕಾಲ ಮಾತ್ರ ಬದುಕುತ್ತವೆ. ಇವು ಹಗಲಿಗಿಂತ ಸಂಜೆ ಅಥವಾ ರಾತ್ರಿಯ ಸಮಯದಲ್ಲಿ ಹೆಚ್ಚು ಸಕ್ರಿಯವಾಗಿರುತ್ತವೆ. ಇವುಗಳನ್ನು ನದಿ, ಕೆರೆ ಮತ್ತು ಹಳ್ಳಗಳ ದಡದಲ್ಲಿ ಹೆಚ್ಚಾಗಿ ಕಾಣಬಹುದು. ಹೆಣ್ಣು ಕೀಟವು ನೀರಿನ ಹತ್ತಿರವಿರುವ ಸಸ್ಯಗಳ ಎಲೆಗಳ ಮೇಲೆ ಮೊಟ್ಟೆ ಇಡುತ್ತವೆ. ಒಂದೇ ಬಾರಿಗೆ 100 ಮೊಟ್ಟೆಗಳನ್ನು ಸಾಲಾಗಿ ಇಡುತ್ತವೆ. ಮೊಟ್ಟೆಗಳಿಂದ ಹೊರಬಂದ ಲಾರ್ವಾಗಳು ನೇರವಾಗಿ ನೀರಿನೊಳಗೆ ಬೀಳುತ್ತವೆ. ಈ ಲಾರ್ವಾ ಹಂತವೇ ಈ ಕೀಟದ ಜೀವನದ ಅತ್ಯಂತ ದೀರ್ಘ ಅವಧಿಯಾಗಿದೆ. ನೀರಿನ ತಳದಲ್ಲಿ ಇವು ಸುಮಾರು 1 ರಿಂದ 3 ವರ್ಷಗಳ ಕಾಲ ವಾಸಿಸುತ್ತವೆ. ಇವು ನೀರಿನಲ್ಲಿ ವಾಸಿಸುವ ಅತ್ಯಂತ ಕ್ರೂರ ಬೇಟೆಗಾರರು ಎಂದು ಹೆಸರುವಾಸಿಯಾಗಿವೆ. ಲಾರ್ವಾಗಳಿಗೆ ಬಲವಾದ ಜಬಡಗಳಿದ್ದು ಸಣ್ಣ ಚರಚರಗಳನ್ನು ಬೇಟೆಯಾಡುತ್ತವೆ. ಇವು ಮೀನಿನ ಮರಿಗಳು ಮತ್ತು ಇತರೆ ಸಣ್ಣ ಕೀಟಗಳನ್ನು ಆಹಾರವಾಗಿ ಸೇವಿಸುತ್ತವೆ. ಇವುಗಳ ಹೊಟ್ಟೆಯ ಭಾಗದಲ್ಲಿ ಈಜಲು ಮತ್ತು ಉಸಿರಾಡಲು ಸಹಕರಿಸುವ ಉಪಾಂಗಗಳಿರುತ್ತವೆ. ಇವು ನೀರಿನ ಅಡಿಯಲ್ಲಿ ಕಲ್ಲುಗಳ ಸಂದಿಯಲ್ಲಿ ಅಥವಾ ಮಣ್ಣಿನಲ್ಲಿ ಅಡಗಿ ಕುಳಿತುಕೊಳ್ಳುತ್ತವೆ. ಇವುಗಳ ಲಾರ್ವಾ ಹಂತವನ್ನು ಮೀನುಗಾರರು ಮೀನು ಹಿಡಿಯಲು ಆಮಿಷವಾಗಿ ಬಳಸುತ್ತಾರೆ. ಈ ಹಂತದಲ್ಲಿ ಇವು ಸಾಕಷ್ಟು ಶಕ್ತಿಯನ್ನು ಸಂಗ್ರಹಿಸಿಕೊಳ್ಳುತ್ತವೆ. ಲಾರ್ವಾ ಹಂತ ಮುಗಿದ ನಂತರ ಇವು ನೀರಿನಿಂದ ಹೊರಬರುತ್ತವೆ. ತೇವಾಂಶದಲ್ಲಿರುವ ಮಣ್ಣು ಅಥವಾ ಮರದ ತೊಗಟೆಯ ಕೆಳಗೆ ಪ್ಯೂಪಾ ಹಂತಕ್ಕೆ ಹೋಗುತ್ತವೆ. ಈ ಹಂತದಲ್ಲಿ ಅವುಗಳ ದೇಹವು ಸಂಪೂರ್ಣ ಬದಲಾವಣೆಗೆ ಒಳಗಾಗುತ್ತದೆ. ಕೆಲವು ವಾರಗಳ ನಂತರ ಪ್ಯೂಪಾದಿಂದ ರೆಕ್ಕೆಗಳಿರುವ ಸುಂದರ ಕೀಟ ಹೊರಬರುತ್ತದೆ. ಈ ಬದಲಾವಣೆಯ ಪ್ರಕ್ರಿಯೆಯು ಪ್ರಕೃತಿಯ ದೊಡ್ಡ ಪವಾಡವಾಗಿದೆ. ಹೊರಬಂದ ಹೊಸ ಕೀಟಗಳು ಹಾರಲು ಕಲಿಯುತ್ತವೆ. ಆದರೆ ಇವು ಉತ್ತಮವಾಗಿ ಹಾರಲು ಕೀಟಗಳಲ್ಲ, ಅಲ್ಪ ದೂರ ಮಾತ್ರ ಹಾರಬಲ್ಲವು. ಗಾಳಿಯಲ್ಲಿ ಇವುಗಳ ಹಾರಾಟ ಸ್ವಲ್ಪ ಅಸ್ತವ್ಯಸ್ತವಾಗಿರುವಂತೆ ಕಾಣುತ್ತದೆ. ಇವುಗಳನ್ನು ಪರಿಸರ ವಿಜ್ಞಾನಿಗಳು ಬಯೋ ಇಂಡಿಕೇಟರ್ಗಳು ಎಂದು ಕರೆಯುತ್ತಾರೆ. ಯಾಕೆಂದರೆ ಇವು ಕೇವಲ ಶುದ್ಧವಾದ ನೀರಿನ ಮೂಲಗಳ ಬಳಿ ಮಾತ್ರ ಬದುಕುತ್ತವೆ. ನೀರಿನಲ್ಲಿ ಮಾಲಿನ್ಯ ಹೆಚ್ಚಾದರೆ ಈ ಕೀಟಗಳು ಅಲ್ಲಿ ಬದುಕಲು ಸಾಧ್ಯವಿಲ್ಲ. ಹಾಗಾಗಿ ಇವುಗಳ ಉಪಸ್ಥಿತಿಯು ಆ ನೀರಿನ ಮೂಲವು ಆರೋಗ್ಯಕರವಾಗಿದೆ ಎಂಬುದಕ್ಕೆ ಸಾಕ್ಷಿ. ಇವು ಪರಿಸರ ಸಮತೋಲನವನ್ನು ಕಾಯ್ದುಕೊಳ್ಳುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ಆಹಾರ ಸರಪಳಿಯಲ್ಲಿ ಇವು ಮೀನುಗಳಿಗೆ ಪ್ರಮುಖ ಆಹಾರವಾಗಿವೆ. ಹಕ್ಕಿಗಳು ಮತ್ತು ಕಪ್ಪೆಗಳು ಕೂಡ ಈ ಪ್ರೌಢ ಕೀಟಗಳನ್ನು ತಿನ್ನುತ್ತವೆ. ಆಲ್ಡರ್ ಫ್ಲೈಗಳು ಮಾನವರಿಗೆ ಯಾವುದೇ ರೀತಿಯ ಹಾನಿಕಾರಕವಲ್ಲ. ಇವು ಕಚ್ಚುವುದಿಲ್ಲ ಅಥವಾ ಯಾವುದೇ ರೋಗವನ್ನು ಹರಡುವುದಿಲ್ಲ. ಇವುಗಳ ದವಡೆಗಳು ದೊಡ್ಡದಾಗಿ ಕಂಡರೂ ಮನುಷ್ಯನ ಚರ್ಮಕ್ಕೆ ಹಾನಿ ಮಾಡಲಾರವು. ಇವುಗಳು ಭೂಮಿಯ ಮೇಲೆ ಲಕ್ಷಾಂತರ ವರ್ಷಗಳಿಂದ ವಾಸಿಸುತ್ತಿವೆ. ಇವುಗಳನ್ನು ಜೀವಂತ ಪಳೆಯುಳಿಕೆಗಳು ಎಂದು ಸಹ ಕರೆಯಬಹುದು. ಇವುಗಳ ವಿನ್ಯಾಸವು ಡೈನೋಸರ್ಗಳ ಕಾಲದಿಂದಲೂ ಹೆಚ್ಚು ಬದಲಾಗಿಲ್ಲ. ಪ್ರಪಂಚದಾದ್ಯಂತ ಸುಮಾರು 300ಕ್ಕೂ ಹೆಚ್ಚು ಜಾತಿಯ ಆಲ್ಡರ್ ಫ್ಲೈಗಳಿವೆ. ಪ್ರತಿ ಜಾತಿಯು ತನ್ನದೇ ಆದ ವಿಶಿಷ್ಟ ಲಕ್ಷಣಗಳನ್ನು ಹೊಂದಿರುತ್ತವೆ. ಇವು ಚಳಿಗಾಲದ ಕೊನೆಯಲ್ಲಿ ಅಥವಾ ವಸಂತ ಕಾಲದ ಆರಂಭದಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತವೆ. ಇವುಗಳನ್ನು ಗುರುತಿಸುವುದು ಸುಲಭ. ರೆಕ್ಕೆಗಳ ಮೇಲೆ ಕಪ್ಪು ಗೆರೆಗಳಿರುತ್ತವೆ. ರೆಕ್ಕೆಗಳ ಉದ್ದವು ಸುಮಾರು 25 ಮಿಲಿಮೀಟರ್ಗಳವರೆಗೆ ಇರಬಹುದು. ಇವು ಬೆಳಕಿನ ಆಕರ್ಷಣೆಗೆ ಬೇಗನೆ ಮಾರು ಹೋಗುತ್ತವೆ. ರಾತ್ರಿಯ ವೇಳೆ ಬೀದಿ ದೀಪಗಳ ಬಳಿ ಇವು ಬಂದು ಕುಳಿತಿರುವುದು ಗಮನಿಸಿರಬಹುದು. ಇವುಗಳ ಸಂವಹನ ಕ್ರಿಯೆಯು ಕಂಪನಗಳ ಮೂಲಕ ನಡೆಯುತ್ತವೆ. ಗಂಡು ಕೀಟಗಳು ಸಂಗಾತಿಯನ್ನು ಆಕರ್ಷಿಸಲು ನೆಲದ ಮೇಲೆ ಕಂಪನಗಳನ್ನು ಉಂಟು ಮಾಡುತ್ತವೆ. ಈ ಪ್ರಕ್ರಿಯೆಯನ್ನು ಡ್ರಮ್ಮಿಂಗ್ ಎಂದು ಕರೆಯಲಾಗುತ್ತದೆ. ಪ್ರಕೃತಿಯ ಪ್ರತಿಯೊಂದು ಜೀವಿಗೂ ಅದರದ್ದೇ ಆದ ಸಂವಹನ ಕಲೆ ಇದೆ ಎಂಬುದಕ್ಕೆ ಇದು ಉದಾಹರಣೆ. ಇವುಗಳ ಜೀವನದ ಮುಖ್ಯ ಘಟ್ಟವೇ ಮೊಟ್ಟೆ ಇಡುವ ಪ್ರಕ್ರಿಯೆ.
ಮೊಟ್ಟೆಗಳನ್ನು ಇಡುವಾಗ ಹೆಣ್ಣು ಕೀಟವು ಬಹಳ ಜಾಗರೂಕತೆಯಿಂದ ಇರುತ್ತದೆ. ಎಲೆಗಳ ಕೆಳಭಾಗದಲ್ಲಿ ಮೊಟ್ಟೆ ಇಡುವುದರಿಂದ ಅವುಗಳನ್ನು ಶತ್ರುಗಳಿಂದ ರಕ್ಷಿಸಬಹುದು. ಮೊಟ್ಟೆಗಳು ಬೂದು ಬಣ್ಣದಲ್ಲಿರುತ್ತವೆ ಮತ್ತು ಸಾಲಾಗಿ ಜೋಡಿಸಲ್ಪಟ್ಟಿರುತ್ತವೆ. ಈ ಕೀಟಗಳ ಬಗ್ಗೆ ಅಧ್ಯಯನ ಮಾಡುವುದು ಪರಿಸರ ವಿಜ್ಞಾನಿಗಳಿಗೆ ಬಹಳ ಆಸಕ್ತಿದಾಯಕ. ಇವುಗಳ ಶ್ವಾಸಕೋಶದ ವ್ಯವಸ್ಥೆಯು ನೀರಿನಲ್ಲಿ ಕೆಲಸ ಮಾಡುವ ರೀತಿ ಅದ್ಭುತವಾಗಿದೆ. ಜಲಮಾಲಿನ್ಯ ತಡೆಗಟ್ಟಲು ಈ ಕೀಟಗಳ ಸಂರಕ್ಷಣೆ ಬಹಳ ಮುಖ್ಯವಾಗಿದೆ. ಇಂದು ನದಿಗಳ ನಾಶದಿಂದಾಗಿ ಇವುಗಳ ಸಂಖ್ಯೆ ಕ್ಷೀಣಿಸುತ್ತಿದೆ. ಈ ಕೀಟಗಳ ಬಗ್ಗೆ ಅರಿವು ಮೂಡಿಸುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಇವು ಕೇವಲ ಹುಳುಗಳಲ್ಲ, ನಮ್ಮ ಜಲಮೂಲಗಳ ಕಾವಲುಗಾರರು. ಇವುಗಳ ಜೀವನ ಚಕ್ರವು ನಮಗೆ ತಾಳ್ಮೆಯ ಪಾಠವನ್ನು ಕಲಿಸುತ್ತದೆ. ವರ್ಷಗಟ್ಟಲೆ ಕಷ್ಟಪಟ್ಟು ಬೆಳೆದು ಕೆಲವೇ ದಿನಗಳ ಕಾಲ ಹಾರಾಡಿ ಮರೆಯಾಗುತ್ತವೆ. ಪ್ರಕೃತಿಯ ಈ ಸಣ್ಣ ಜೀವಿಗಳ ಹಿಂದೆ ಎಷ್ಟೊಂದು ದೊಡ್ಡ ಇತಿಹಾಸವಿದೆ ಅಲ್ವೇ? ಇವುಗಳ ಚಿತ್ರಗಳನ್ನು ಸರಿಯಾಗಿ ಗಮನಿಸಿದರೆ ಅವುಗಳ ರೆಕ್ಕೆಗಳ ನರಗಳ ವಿನ್ಯಾಸ ಬೆರಗುಗೊಳಿಸುತ್ತದೆ. ಆದ್ದರಿಂದಲೇ ಛಾಯಾಗ್ರಾಹಕರಿಗೂ ಇವು ಅಚ್ಚುಮೆಚ್ಚಿನ ವಿಷಯವಾಗಿದೆ. ಮುಂದಿನ ಬಾರಿ ನೀವು ನೀರಿನ ಹತ್ತಿರ ಹೋದಾಗ ಇವುಗಳ ಸೂಕ್ಷ್ಮವಾಗಿ ಗಮನಿಸಿ. ಇಂದಿನ ಈ ಮಾಹಿತಿ ನಿಮಗೆ ಆಲ್ಡರ್ ಫ್ಲೈಗಳ ಬಗ್ಗೆ ಸಂಪೂರ್ಣ ಅರಿವು ನೀಡಿದೆ ಎಂದು ಭಾವಿಸುತ್ತೇವೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಏನಾದರೂ ಅನಿಸಿಕೆಗಳಿದ್ರೆ ಕಾಮೆಂಟ್ ಮಾಡಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದೀವಿ. ಧನ್ಯವಾದಗಳು.